5 ವರ್ಷ ನಾನೇ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ವ್ಯಕ್ತಪಡಿಸಿದಂತೆ ನಾನು ಅದೇ ಆಶಯವನ್ನ ಹೊಂದಿದ್ದೇನೆ. ತುಮಕೂರಿನಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಆಗಬೇಕು ಅಂದ್ರೆ ಹೈಕಮಾಂಡ್ ಮಾಡಬೇಕು, ಇಲ್ಲ ಶಾಸಕರು ಸಿಎಂ ಬದಲಾವಣೆಯನ್ನ ಮಾಡ್ತಾರೆ. ಎಂಎಲ್ಎಗಳು ಮಾಡಲಿಕ್ಕೆ ತಯಾರಿಲ್ಲ, ಹೈಕಮಾಂಡ್ ಮಾಡಲಿಕ್ಕೆ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಏನ್ ಸೆಪ್ಟೆಂಬರ್ ಕ್ರಾಂತಿ ಬಿತ್ತನೆ ಬೀಜವನ್ನ ಮಾಡಿದ್ರಲ್ಲ ಕೆಎನ್ ರಾಜಣ್ಣ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ನಂತರ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ನನ್ನ ಬಾಯಿಂದ ಏನೇನೋ ಕೇಳಬೇಡಿ, ಬಾಯಿ ಬಿಡ್ಸಕ್ ಟ್ರೈ ಮಾಡಬೇಡಿ, ಹೈಕಮಾಂಡ್ ಏನು ಮಾತಾಡಬೇಡ ಅಂತ ಹೇಳಿದೆ ಅಂತ ಹೇಳಿದ್ರು ಕೆಎನ್ ರಾಜಣ್ಣ ಅವ್ರಿಗೆ. ಈಗ ಅವರೇ ಹೇಳಿದ್ದಾರೆ ಮತ್ತೆ ಎಂಎಲ್ಎಗಳೇ ತಯಾರಿಲ್ಲ, ಹೈಕಮಾಂಡ್ ತಯಾರಿಲ್ಲ, ನಾನು ಇದಕ್ಕೆ ಸಹಮತ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು. 5 ವರ್ಷ ನಾನೇ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎನ್ ರಾಜಣ್ಣ ಅವರ ಹೇಳಿಕೆ ಹೊರಬಿದ್ದಿದೆ. ಸಿಎಂ ವ್ಯಕ್ತಪಡಿಸಿದಂತೆ ನಾನು ಅದೇ ಆಶಯವನ್ನ ಹೊಂದಿದ್ದೇನೆ ಅಂದ್ರು ಕೆಎನ್ ರಾಜಣ್ಣ. ಹಿನ್ನೆಲೆಗೆ ಎಲ್ರಿ ಬಂದೈತೆ, ಎಲ್ಲ ಹಿನ್ನೆಲೆಗೆ ಹೋಯ್ತು. ಸಿಎಂ ಕ್ಲಾರಿಫೈ ಮಾಡಿಲ್ವೇನ್ರಿ? ತಿರ್ಗಾ ನೀವೇ ಮುನ್ನೆಲೆ ತರೋರು, ಎಲ್ಲ ಹಿನ್ನೆಲೆಗೆ ಹೋಗಿರೋದನ್ನ ಮುನ್ನೆಲೆ ತರ ಕೊಟ್ಟಿದ್ದೀರಾ. ಹೌದು, ಅವರೇ ಸಿಎಂ. ಬದಲಾವಣೆ ಮಾಡಬೇಕು ಅಂದ್ರೆ ಹೈಕಮಾಂಡ್ ಅವ್ರು ಮಾಡಬೇಕು, ಅಥವಾ ಎಂಎಲ್ಎಗಳು ಮಾಡಬೇಕು. ಎಂಎಲ್ಎಗಳು ಮಾಡಕ್ ತಯಾರಿಲ್ಲ, ಹೈಕಮಾಂಡ್ ಅವರು ಕೂಡ ಮಾಡಕ್ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಯಾರು ಸಿಎಂ ನೋಡಿ, ದೆಹಲಿ ಭೇಟಿಗೆ ಅವ್ರ ಮುಖ್ಯಮಂತ್ರಿ ಇರೋದ್ರಿಂದ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತೆ ಮಂತ್ರಿಗಳನ್ನ ಭೇಟಿ ಮಾಡುವಂತ ಅಗತ್ಯತೆ ಇರ್ತದೆ. ಅಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಭೇಟಿ ಮಾಡಕ್ ಹೋದಾಗ ನಮ್ಮ ಪಕ್ಷದ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ. ಅದು ಇದರಲ್ಲಿ ನಮ್ಮ ಪಕ್ಷದಲ್ಲಿ ಏನೆಲ್ಲ ಕೆಲವು ತೀರ್ಮಾನಗಳು, ಈಗ ಬೋರ್ಡು ಕಾರ್ಪೊರೇಷನ್ಗಳು ಆಗಬೇಕು, MLCಗಳದ್ದು ಅಂತಿಮ ಆಗಿದೆ ಈಗಾಗಲೇ. ಸುಮ್ಮನೆ ಅನ್ನೆಸರಿ ಅದಕ್ಕೆ ಗೊಂದಲ ಸೃಷ್ಟಿ ಮಾಡೋದು. ಒಂದ್ಸರಿ ACC ಅಧ್ಯಕ್ಷರು ರುಜು ಹಾಕಿದೊಂದು ಪಟ್ಟಿ ಹೊರ ಬಂದ್ರೆ ಅದು ಅಂತಿಮ. ಅದು ತಿರ್ಗಾ ಅದ್ರ ಬಗ್ಗೆ ಯಾರೋ ಕೂತ್ಕೊಂಡು, ಅದು ಬಹಳಷ್ಟು ಜನಕ್ಕೆ ಪಟ್ಟಿ ಒಪ್ಬೋದು, ಒಪ್ಪದೇ ಇರ್ಬೋದು, ಏನೇ ಇದ್ರೂ ಕೂಡ ACC ಅಧ್ಯಕ್ಷರು ಒಂದು ಸಹಿ ಹಾಕಿದ ಒಂದು ಪತ್ರ ಆಚೆ ಬಂದ್ಮೇಲೆ ಆ ಪತ್ರದ ಕಂಟೆಂಟ್ಸ್ ಏನಿರ್ತದೆ ಅದನ್ನ ಎಲ್ಲರೂ ಕೂಡ ಒಪ್ಕೊಳ್ಬೇಕು. ತಿರ್ಗಾ ಅದನ್ನ ನಾವು ಬದಲಾವಣೆ ಮಾಡಿಸ್ತೀವಿ ಅಂತಕ್ಕಂಥ ಪ್ರಯತ್ನ ಯಾರ ತರ ಮಾಡ್ತಾರಲ್ಲ, ಅದು ಒಂದು ರೀತಿ ಅಶಿಸ್ತು ಅಂತೇಳಿ ನಾನು ಅನ್ಕೊಳ್ತೇನೆ. ಆಗ್ಬೇಕು ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅದಕ್ಕೆ ನಮ್ಮ ಅಭಿಪ್ರಾಯ ಏನಿದೆ? ಈಗ ಶಾಸಕರುಗಳು ನೋಡಿ, ಸ್ವಾಮಿಗಳು ಒಬ್ಬೊಬ್ರು ಪರ ಇರ್ತಾರೆ, ಒಬ್ರು ಇನ್ನೊಬ್ರು ವಿರುದ್ಧ ಇರ್ತಾರೆ. ಅದಕ್ಕೋಸ್ಕರ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಯಾರು ಬೇಕಾದ್ರೂ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಅದರಲ್ಲಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರಲ್ಲ, ಅದರಲ್ಲಿ ನಾನೇನು ತಪ್ಪು ಕಂಡು ಹಿಡಿತಕ್ಕಂಥ ಪ್ರಯತ್ನ ನನಗೇನು ಅಗತ್ಯ ಇಲ್ಲ. ಭೇಟಿ ಮಾಡೋದು ಅದರಲ್ಲಿ ಏನು ವಿಶೇಷ ಅರ್ಥ ಏನಪ್ಪ ಇದೆ? ಸೋನಿಯಾ ಗಾಂಧಿ ಅವರನ್ನ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ಕೂಡ ಭೇಟಿ ಮಾಡೋದಕ್ಕೆ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ. ಬರೀ ಉಪಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಭೇಟಿ ಮಾಡೋದು ಬೇರೆ. ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರುವಾಗ ರಾಷ್ಟ್ರ ಮಟ್ಟದ ನಾಯಕರುಗಳು, ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಶೇಷವಾದಂತ ಅರ್ಥ ಕಲ್ಪಿಸೋದ್ರಲ್ಲಿ ಏನೋ ಅರ್ಥ ಇಲ್ಲ. ಒಂದ್ ಕಡೆ DCM ಮತ್ತೆ CM ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ, ಇಲ್ಲಿ ACC ಅಧ್ಯಕ್ಷರು ಇಲ್ಲಿ ಬೆಂಗಳೂರಿನಲ್ಲಿ ಅವರೇನೋ ವೈಯಕ್ತಿಕ ಒಂದು ದಿವಸದ ಕೆಲಸ ಇತ್ತು ಅವ್ರಿಗೆ, ಬಂದ್ರು. ಮತ್ತೆ ತಿರ್ಗಾ ಸಂಜೆನೆ ಹೋದ್ರಲ್ಲ, ಸಂಜೆನೆ ಹೋದ್ರು, 7 ಗಂಟೆಗೆ ಹೋದ್ರು, ಎಲ್ಲ ಮುಖಂಡರು ಭೇಟಿ ಮಾಡಿದ್ರು. 9 ಗಂಟೆಗೆ ಚೀಫ್ ಮಿನಿಸ್ಟರ್ನು ಕೂಡ ಅವ್ರಿಗೆ ಭೇಟಿ ಮಾಡಿದ್ದಾರೆ. ಅದರಿಂದ ಏನೋ ಅವ್ರು ಇವ್ರು ಈ ಕಡೆ ಹೋದಾಗ ಇವ್ರು ಈ ಕಡೆ ಬಂದ್ರು ಅಂದ್ರೆ ಏನೋ ವ್ಯತ್ಯಾಸ ಇದೆ ಅಂತ ಭಾವನೆ ಮಾಡಬಹುದು. ಏನೋ ತುರ್ತು ಅವರ ಒಂದು ಪೂರ್ವ ನಿಯೋಜಿತ ಕೆಲಸ ಇರುತ್ತೆ, ಅದನ್ನ ಆ ಹಿನ್ನೆಲೆಯಲ್ಲಿ ಬಂದಿರ್ತಾರೆ. ಮತ್ತೆ ಹಂಗೆ ತುರ್ತಾಗಿ ಮತ್ತೆ ಡೆಲ್ಲಿಗೂ ಕೂಡ ಹೋಗಿರ್ತಾರೆ. ನೋಡಿ, ಅದಕ್ಕೆ ನಾವು ಹೇಳಾಗೀಗ ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು, ಒಂದೇ ದಿವಸಕ್ಕೆ ವಾಪಸ್ ಹೊರಟೋದ್ರು ಅವರು. ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ.